ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಗ್ಯಾರಂಟಿ ಯೋಜನೆಗಳು ಸಿಕ್ಕಿದ್ದ ಜನರಿಗೆ ಸಿದ್ದು ಸರ್ಕಾರದಿಂದ ಶಾಕ್. ಪಂಚ ಗ್ಯಾರಂಟಿಗಳ ವೆಚ್ಚಕ್ಕೆ ಕಾಂಗ್ರೆಸ್ ತತ್ತರ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವ ಜನರು. ರಾಜ್ಯದ ಜನರಿಗೆ 5 ಉಚಿತ ಗ್ಯಾರಂಟಿಗಳನ್ನ ನೀಡಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಮದ್ಯದ ಬೆಲೆ ಹಾಗೂ ಆಸ್ತಿ ನೋಂದಣಿ ಶುಲ್ಕವನ್ನ ಹೆಚ್ಚಿಸಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿದೆ. ಈಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಭರೆಯನ್ನ ಕರ್ನಾಟಕ ಸರ್ಕಾರ ಎಳೆದಿದೆ. ಯಾದಗಿರಿಯಲ್ಲಿ ಸರ್ಕಾರದ ವಿರುದ್ಧ ಜನರ ಆಕ್ರೋಶ. ಕಾಂಗ್ರೆಸ್ ಸರ್ಕಾರ ಬಡವರ ಪರ ಸರ್ಕಾರ ಅಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಇರುವ ಸರ್ಕಾರ ಅಂತಾರೆ, ಆದ್ರೆ ಬಡವರ ಪರ ಸರ್ಕಾರ ಅಲ್ಲ, ಬಡವರ ವಿರೋಧಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳ್ತಾರ. ಈ ಯಾವ ಬಡವರ ಸರ್ಕಾರನಿಲ್ಲ, ಯಾವ ಬದ್ನಿಕಾಯಿನೂ ಇಲ್ಲ. ಈಗ ಎಂ ಬಿ ಪಾಟೀಲ್ ಏನು ಹೇಳ್ತಾರ, ಬಾಜು ರಾಜ್ಯದಾಗ ಏನದ ಡೀಸೆಲ್ ಬೆಲೆ ಏನದ ಏರಿಯಾದ ನಾವು ಏರಿಸ್ತೀವಿ ಅಂತಾರೆ. ಈ ಬಿಟ್ಟಿ ಬ್ಯಾಗೇಜ್ ಸಲಿಂದ ಏನದ ಜನಸಾಮಾನ್ಯರ ಮೇಲೆ ಹೊರೆ ಆಗುತ್ತಾ ಇದೆ. ಇದು ಒಂದು ಎಲ್ಲಿಗೇನು ಹೋಗ್ಬೇಕಂದ್ರೆ ಈಗ ಡೀಸೆಲ್ 3.5, ಪೆಟ್ರೋಲ್ 3 ರೂಪಾಯಿ ಏರಿಸಿದ್ದಾರೆ. ಈಗ ಅವರು ಸಿದ್ದರಾಮಯ್ಯ ಅವರು ಏನದ ಹಿಂಪಡಿಬೇಕಿದು. ಹಿಂಪಡಿಲ್ಲ ಅಂದ್ರೆ BJP ಮೋರ್ಚಾದಿಂದ ಉಗ್ರವಾದ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಬಿಟ್ಟಿ ಭಾಗ್ಯಸಲಿಂದ ಏನೇನೋ ಏರ್ಸಕ್ಕೆ ಹೋಗಿ ಡೀಸೆಲ್ ಬೆಲೆಯನ್ನು ಏರಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಜನಸಾಮಾನ್ಯ ಕೆಲಸ ಸರ್ಕಾರ ಅಂತ ಹೇಳಿದ್ದಾರೆ. ಈಗ ಜನರ ಮೇಲೆ 3 ರೂಪಾಯಿ ಡೀಸೆಲು, 3 ರೂಪಾಯಿ ಡೀಸೆಲು, 3 ರೂಪಾಯಿ ಪೆಟ್ರೋಲನ್ನು ಏರಿಸಿದ್ದಾರೆ. ಸಣ್ಣ ಪುಟ್ಟ ವಾಹನಗಳಿಗೆ ಪೂರ ತೊಂದರೆ ಆಗಿದೆ. ಕರ್ನಾಟಕದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ರೈತರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ರೈತರಿಗೆ ಮುಂಗಾರು ಬೆಳೆಯಲ್ಲಿ ಬಿತ್ತನೆ ಕಾರ್ಯಕ್ರಮದಲ್ಲಿ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ರೇಟು 3ರಿಂದ 6 ರೂಪಾಯಿ 3 ರೂಪಾಯಿ ಏರ್ತಾ ಇದೆ ಡೀಸೆಲ್ ಬೆಲೆ. ರೈತರಿಗೆ ಭಾಳ ಕಷ್ಟ ಆಗ್ತದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡಬಾರ್ದಾಗಿತ್ತು. ಯಾವುದೋ ಒಂದು ಮಾಡೋಕ್ಕೆ ಹೋಗಿ ನಮ್ಮ ರೈತರ ಮೇಲೆ ಪರಿಣಾಮ ಬೀರ್ತಾ ಇದೆ. ರೈತರು ಅದು ದುಡ್ಡು ಹೊಡೆದು ಬಿಟ್ಟಿ ಬಗ್ಗೆ ಕೊಡ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಅದು ಆದಷ್ಟು ಬೇಗ ಡೀಸೆಲ್ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಬೇಕಂತ ಕೋರ್ತೀವಿ. ಗದಗದಲ್ಲಿ ಸರ್ಕಾರದ ವಿರುದ್ಧ ಮಹಿಳೆಯರ ಕಿಡಿ. ಗೃಹ ಲಕ್ಷ್ಮಿಯೂ ಹಣ ಇಲ್ಲ, ಪಡಿತರ ಚೀಟಿ ಕೂಡ ಇಲ್ಲ. ಕೈ ಚೀಲ ಹಿಡಿದು ಮಾರ್ಕೆಟ್ಗೆ ಹೋದ್ರೆ ಗೊತ್ತಾಗುತ್ತೆ ಇವರಿಗೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಗದಗದಲ್ಲೂ ಕೂಡ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಪಡಿತರ ಚೀಟಿ ಕೂಡ ಇಲ್ಲ, ಕೈ ಚೀಲ ಹಿಡ್ಕೊಂಡು ಮಾರ್ಕೆಟ್ಗೆ ಹೋದ್ರೆ ಇವರಿಗೆ ಬಡವರ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ನಮಗೆ ಯಾವುದು ಗ್ಯಾರಂಟಿಗಳು ಬೇಡವೇ ಬೇಡ, ನಾವು ಈ ಗ್ಯಾರಂಟಿಗಳನ್ನ ಕೊಡಿ ಅಂತ ಕೇಳಿರ್ಲಿಲ್ಲ. ನಮಗೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮಾಡದಿದ್ರೆ ಸಾಕು ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನೋಡ್ರಿ, ಇಲ್ಲಿ ಬಂದ 3 ವರ್ಷ ಆತ. ನಾವು ಇನ್ನ ರೇಷನ್ ಕಾರ್ಡ್ಗೆ ಅರ್ಜಿ ಕರೆದಿಲ್ಲ, ರೇಷನ್ ಕಾರ್ಡ್ ಆಗಿಲ್ಲ. ಇವರು ಗೃಹಲಕ್ಷ್ಮಿ ರೊಕ್ಕ ಕೊಡ್ತೀನಿ ಅಂತಾರ. ಅವ್ರು ಕೊಡೋದು ಪ್ಯಾಟಿ ಕೈ ಚೀಲ ಹಿಡ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಾಕೈತಿ. ಇಲ್ಲಿದ್ 2,000 ರೂಪಾಯಿ ಕೊಡ್ತೀನಿ ಅಂತಾರ. ನಮ್ ರೊಕ್ಕ ನಮ್ಗ ಅಲ್ಲಿ ಎಲ್ಲ ಹೆಚ್ಚು ಮಾಡ್ರಿಲ್ಲ, ಕಿರಾಣಿ ಸಾಮಾನಿಗೆಲ್ಲ. ಈಗ ಪೆಟ್ರೋಲ್ ರೇಟು ಹೆಚ್ಚು ಮಾಡ್ಯಾರ. ಯಾರಿಗೆ ನಾವು ಹೋಗಿ ಕೇಳ್ಬೇಕು, ಬಸ್ ಯಾರಿಗಿರು ಫ್ರೀ ಮಾಡಂತ ಹೇಳಿದ್ವಿ. ನಮ್ ರೊಕ್ಕನ ಗಂಡ್ ಮಕ್ಳಿಗೆ ಡಬಲ್ ರೇಟ್ ಮಾಡ್ರೆ, ಹೆಣ್ಮಕ್ಳು ಫ್ರೀ ಅಂತಾರ. ಬರೀ ಹುಬ್ಳಿಗೆ ಹೋದ್ರೆ ಮೊನ್ನೆ 22 44 ರೂಪಾಯಿ ಮಾಡ್ಯಾರ. ಯಾರು ಕೇಳ್ಬೇಕು ನಾವೆಲ್ಲ? ಯಾರಿಗೆ ಹೋಗಿ ಕೇಳ್ಬೇಕು ಹೇಳ್ರಿ? ಇಲ್ಲಿ ರೋಡ್ ಇಲ್ಲ, ಮತ್ತೆ ನೋಡಕ್ ಮತ್ತೆ ನೀರ್ ಬರಂಗಿಲ್ಲ ಕರೆಕ್ಟ್ ಆಗಿ. ಇವೆಲ್ಲ ಕಾರಣ ಯಾರಿಗೆ ಹೇಳ್ಬೇಕು ನಾವು? ಯಾರಿಗೋಗಿ ಹೇಳಂತ ಹೇಳ್ರಿ, ಅವ್ರಿಗೆ ಹೇಳ್ತೀವಿ ಅಂತ. ನೀವು ಗೃಹಲಕ್ಷ್ಮಿ ನಮ್ಗೆ ಕೊಡೋದೇನ್ ಬೇಡ, ರೇಟ್ ಎಲ್ಲ ಇಳಿಸ್ರಿ, ಕಿರಾಣಿ ಆಗ್ತಿ ಎಲ್ಲ ಆತಿ ಎಲ್ಲ ಇಳಿಸ್ರಿ. ನಿಮ್ಗೆ ರೊಕ್ಕ ಕೊಡೋದು ಬೇಡ, ನೀವು ನಮ್ ರೊಕ್ಕ ನಮಗ ಇರ್ಲಿ, ನಿಮ್ ರೊಕ್ಕ ನಮ್ಗೇನ್ ಕೊಡೋದೇನು ಬೇಡ ಏನ್ರಿ. ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರಿಂದ ಸರ್ಕಾರಕ್ಕೆ ಚೀಮಾರಿ. ಆದಷ್ಟು ಬೇಗ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡುವಂತೆ ಆಗ್ರಹ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಆದಷ್ಟು ಬೇಗ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹ ಮಾಡಲಾಗಿದೆ. ಮೊದಲು 1 ಲೀಟರ್ ಪೆಟ್ರೋಲ್ನಿಂದ ದಿನವಿಡೀ ಓಡಾಡಬಹುದಾಗಿತ್ತು, ಆದ್ರೆ ಈಗ 1 ಲೀಟರ್ ಪೆಟ್ರೋಲ್ಗೆ ಈಗ ಅರ್ಧ ದಿನ ಓಡಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮೊದಲು 85 ರೂಪಾಯಿ 90 ರೂಪಾಯಿ 100 ರೂಪಾಯಿಂದ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ ನಾವು. ಅವಾಗ ಆರಾಮಾಗಿತ್ತು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಧೈರ್ಯ ಇರ್ತಾ ಇತ್ತು ನಮಗೆ. 100 ರೂಪಾಯಿ ಬಿಡಪ್ಪ, ಆರಾಮಾಗಿ ಊರಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ 103 ರೂಪಾಯಿ 109 ರೂಪಾಯಿ 110 ರೂಪಾಯಿ ರೈಸ್ ಮಾಡ್ತಾ ಇದ್ರೆ ಈ ಪೆಟ್ರೋಲ್ ಗಾಡಿನೇ ಬಿಟ್ಬಿಟ್ಟು ಆರಾಮಾಗಿ ಸೋಲಾರ್ ಗಾಡಿ ತೊಗೊಂಡ್ಬಿಟ್ರೆ ನನಗೆ ಅನಿಸ್ತಿದೆ. ಬದುಕೋದು ಮಿಡ್ಲ್ ಕ್ಲಾಸ್ ಅವರ 3 ರೂಪಾಯಿ ರೈಸ್ ಮಾಡ್ಕೊಂಡು ಹೋದ್ರೆ ಹೆಂಗಣ್ಣ ಬದುಕೋದು? ಅಲ್ಲಿ ನೋಡ್ರೆ ಸ್ಯಾಲ್ರಿ ನೋಡಿ ಇಂಕ್ರಿಮೆಂಟ್ಗಳು ಕೊಡಲ್ಲ, ಇಲ್ಲಿ ನೋಡ್ರೆ ಪೆಟ್ರೋಲ್ ರೇಟ್ ಜಾಸ್ತಿ. ಹೆಂಗೆ ನಾವು ಬದುಕೋದು? ಇವಾಗ ಫ್ಯಾಮಿಲಿನ ಕರ್ಕೊಂಡೆಲ್ಲ ಹೋಗ್ಬೇಕು, ಆ ಸ್ಯಾಲ್ರಿಗಳಿಗೆ ಈ ಪೆಟ್ರೋಲ್ ರೇಟ್ಗಳಿಗೆ ಹೆಂಗೆ ಸುಧಾರಿಸೋದು? ನೀವೇ ಹೇಳಿ.
ನಮ್ಮ ಮನಸ್ಸಿಗೆ ಇದು ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋದೆ. ಪೆಟ್ರೋಲು ಡೀಸೆಲು ರೇಟ್ ಹೆಚ್ಚವ್ರೆ, ಹಾಲ್ ರೇಟ್ ಏನು ಹೆಚ್ಚಿಲ್ಲ. ಇವಾಗ ಜನಗಳು ಇವಾಗ ಒದ್ಲಾಡ್ತಾವ್ರೆ ರೇಟ್ ಜಾಸ್ತಿ ಅಂತೇಳಿ. ಅರ್ಥ ಮಾಡ್ಕೊಂಡು ಇಷ್ಟೇ ಯಾರು ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಅರ್ಥ ಮಾಡ್ಕೊಂಡ್ರೆ ಏನಿರಲ್ಲ. ಕೇಂದ್ರ ಸರ್ಕಾರ ಮಾಡೋದು ಸರಿ ಇಲ್ಲ. ಈಗ ಅವ್ರಿಗೆ ಬೇಕಾದಾಗ ರೇಟ್ಗಳು ಹಚ್ಚಿಬಿಡೋದು, ಬೇಡದಿದ್ದಾಗ ಅವ್ರ ರೇಟ್ ಇಳಿಸೋದು. ಸೊ ಇದು ಜನಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಅವ್ರಿಗೆ ಇದ್ದಕ್ಕಿದ್ದಾಗ 3 ರೂಪಾಯಿ ಹತ್ತಿಸ್ಬಿಡ್ತಾರೆ, 5 ರೂಪಾಯಿ 10 ರೂಪಾಯಿ. ಸೊ ಜನಗಳಿಗೆ ನಾವು ಪ್ರತಿನಿತ್ಯ ಯೂಸ್ ಮಾಡೋರು ನಾವು. ಸೊ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಇದು ಸಾಮಾನ್ಯ ಜನರಿಗೆ ಭಾಳ ದೊಡ್ಡ ಹೊಡ್ತಾ ಇದು ಏರಿಕೆ ಆಗೋದು. ಯಾಕಂತಂದರೆ ಬರೀ ನಾವಿಲ್ಲಿ ಪೆಟ್ರೋಲ್ ಡೀಸೆಲ್ ಬೈಕ್ ಹಾಕ್ಸ್ತೀವಿ ಅಂತಲ್ಲ, ಈಗ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಪ್ರತಿ ಬಾಡಿಗೆಗಳು ಹೆಚ್ಚಾಗ್ತದೆ. ಇದರಿಂದ ಪ್ರತಿ ಬಾಡಿಗೆ ಹೆಚ್ಚಾಗುತ್ತೆ ಅಂತಂದರೆ ಪ್ರತಿ ವಸ್ತುವಿನ ಮೇಲಿಂದ ದರ ಹೆಚ್ಚಾಗುತ್ತೆ. ಹಾಗಾಗಿ ಪೆಟ್ರೋಲ್ ದರ ಹೆಚ್ಚಾಗೋದು ಜನಸಾಮಾನ್ಯರ ಬದುಕಿಗೆ ಭಾಳ ದೊಡ್ಡ ಅಪಾಯಕಾರಿ. ಹಾಗಾಗಿ ಇದು ಕಡಿಮೆ ಆಗಬೇಕು. ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರದ ನಡೆಗೆ ಬೇಸರ. ಗ್ಯಾರಂಟಿ ಕೊಟ್ಟು ಏಕಾಏಕಿ ದರ ಏರಿಕೆ. ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಕೆ ಹಿನ್ನೆಲೆ ಕಲಬುರಗಿಯಲ್ಲೂ ಕೂಡ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಕೊಟ್ಟು ಏಕಾಏಕಿ ದರ ಏರಿಕೆ ಮಾಡಿದ್ದಾರೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಬರೆ ಬಿದ್ದಿದೆ. ರಾಜ್ಯ ಸರ್ಕಾರದ ನಡೆಗೆ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಇದು ಭಾಳ ಪ್ರಾಬ್ಲಮ್ ಆಗ್ಯದ ರೀ. ಸರ್ಕಾರಕ್ಕೆ ನಂದು ಕೋರಿಕೆ ಅದ ರೀ, ಪೆಟ್ರೋಲ್ ಕಮ್ಮಿ ಮಾಡ್ರಿ, ಡೀಸೆಲ್ ಎಲ್ಲ ಪೆಟ್ರೋಲ್ ಕಮ್ಮಿ ಮಾಡ್ರಿ. ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಗುಲ್ಬರ್ಗದಾಗ ಆಗ್ಯದ ಸರ್. ಹೈದರಾಬಾದ್ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದಾಗ್ಯದ ರೀ. ರೊಕ್ಕ ನಮಗೆ ಕೊಟ್ಟು ಕೇಸಿ ಪೆಟ್ರೋಲ್ ಹಾಕ್ಲಕ್ಕೆ ತೊಂದರೆ ಅಲ್ಲತ್ತದ. ತಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಏನಾಗಬೇಕು, ಪೆಟ್ರೋಲ್ ರೇಟ್ ಅವೆಲ್ಲ ಕಮ್ಮಿ ಆಗ್ಬೇಕು ಸರ್. ಕಮ್ಮಿ ಆಗಬೇಕು. ಏನೇನು ಸೌಲಭ್ಯಗಳು ಅವೆಲ್ಲ ವಾಪಸ್ ಬರಬೇಕು. ಈ ಥರ ಎಲ್ಲ ದೌರ್ಜನ್ಯ ಮಾಡಿ ಕೇಸಿಂದು ಎಲ್ಲ ಸರ್ಕಾರ ಎಲ್ಲ ಬಡ ಜನರಿಗೆ ಭಾಳ ಅನ್ಯಾಯ ಮಾಡ್ಲಾಕತ್ತಾರೆ ಸರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಡ್ದ ಒಟ್ಟು ಜನಸಾಮಾನ್ಯದಲ್ಲಿ ಯಾವುದೇ ರೀತಿ ಕೆಲಸ ಮಾಡಲಾಗ್ಯದ. ಸಾಮಾನ್ಯ ಜನರಿಗೆ ಭಾಳಷ್ಟು ಹೊರೆ ಆಗಲತ್ತದ. ಈ ಗ್ಯಾರಂಟಿ ಅಂತ ಹೇಳ್ತಾರೆ. ಈ ಗ್ಯಾರಂಟಿ ಕಂಟಿನ್ಯೂ ಮಾಡಬೇಕಾದ್ರೆ ಇದು ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಏರಿಸ್ತಾರ. ಇದು ಇವ್ರು ಏನು ಗ್ಯಾರಂಟಿ ಕೊಟ್ಟಂಗಾಗ್ತದ? ಅದೇನೇ ತೈಲ ಬೆಲೆ ಏರಿಕೆ ಆಗಿದ್ದರಿಂದ ಅಗತ್ಯ ವಸ್ತುಗಳ ಬೆಲೆ ಮತ್ತಷ್ಟು ಏರಿಕೆ ಆಗುವುದು ನಿಶ್ಚಿತ.